ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನು ಸ್ಪೆಷಲ್ ಅಂತ ಅಂದರೆ ನಾನು ಊರಿಗೆ ಬಂದಿದ್ದೀನಿ. ಅದಕ್ಕೋಸ್ಕರ ಒಂದು ಲಾಂಗ್ ವೀಡಿಯೋ ಮಾಡೋಣ ಅಂತ ಮಾಡ್ತಿದ್ದೀನಿ. ಬೆಂಗಳೂರಲ್ಲಂತೂ ಏನು ಕಂಟೆಂಟ್ ಅಂತೂ ಸಿಗೋದೇ ಇಲ್ಲ. ಆ್ಯಂಡ್ ಈವನ್ ನಾನು ಮಿನಿ ಬ್ಲಾಗ್ ಸಹ ಸ್ಟಾಪ್ ಮಾಡಿದ್ದೆ. ಯಾಕಂದರೆ ನನಗೆ ಎಕ್ಸಾಮ್ ನಡೀತಿತ್ತು, ಟೈಮ್ ನನಗೆ ಮ್ಯಾಚ್ ಆಗ್ತಿರ್ಲಿಲ್ಲ. ಅದಕ್ಕೋಸ್ಕರ ಇವಾಗ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ಎಲ್ಲರೂ ಮೊದಲೇನು ಸಪೋರ್ಟ್ ಮಾಡ್ತಿದ್ರು, ಇವಾಗಲೂ ಅದೇ ಥರ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ, ಎಲ್ಲ ನೋಡೋಣ ಇನ್ನೂ ಏನೇನೆಲ್ಲ ಮಾಡ್ತೀವಿ ಇವತ್ತು ಅಂತ. ನಮ್ಮ ಅಣ್ಣ ಬರ್ತಿದ್ದಾನೆ ಬೆಂಗಳೂರಿಂದ, ಅದಕ್ಕೋಸ್ಕರ ಚಿಕನ್ ಮಾಡ್ತಾಯಿದ್ದೀವಿ. ನೋಡೋಣ ಈ ದಿನ ಹೇಗಿರುತ್ತೆ ಅಂತ. ನಮ್ಮ ಗುಬ್ಬಿ ಅಂತೂ ಸ್ನಾನ ಮಾಡ್ಕೊಂಡು ಬಟ್ಟೆ ಹಾಕೊಂಡಲ್ಲೇ ಈ ಥರ ತುಂಬ ಡ್ರಾಮಾ ಮಾಡ್ತಿದ್ಲು. ಫುಲ್ ಎಲ್ಲರಿಗೂ ರೌಡಿ ಆಗಿಬಿಟ್ಟವಳೆ, ಎಲ್ಲರಿಗೂ ಆವಾಜ್ ಆಗ್ತಾನೆ ಇರ್ತಾಳೆ. ಏನು ಇನ್ನು ಹಳ್ಳಿ ಸೈಡ್ ಅಂತೂ ಚಿಕನ್ನ ಅಥವಾ ನಾನ್ ವೆಜ್ ಏನೇ ತಂದರೂ ಫಿಶ್ಶು ಮಟನ್ ಆಗಲಿ ಈ ಥರ ನೇತಾಕ್ತಾರೆ. ಯಾಕಂದರೆ ಇಲ್ಲಿ ಬೆಕ್ಕೆಲ್ಲ ಸಾಕಿರ್ತಾರಲ್ಲ, ಅದು ತಿಂದ್ಬಿಡೋದಂತ ಈ ಥರ ಮೇಲ್ಗಡೆ ನೇತಾಕಿರ್ತಾರೆ. ಇವಾಗ ಚಿಕನ್ ತೊಳೆದ್ಬಿಟ್ಟು ನೆಕ್ಸ್ಟು ರೆಸಿಪಿ ಟ್ರೈ ಮಾಡೋಣ. ಏನೇನು ಮಾಡ್ತೀವಿ ಇವತ್ತು ಅಂತ ನೀವೇ ನೋಡ್ರಿ. ಗುಬ್ಬಿ ನೋಡಿ ಇದೇನಂತ ಹೇಳ್ತಾಳೆ. ಏನಮ್ಮ ಇದು? ಹಾಂ, ಇದೇನು? ಹಾಂ, ಏನಮ್ಮ? ಚೀಚಿ ತಿಂತೀಯಾ? ನಮ್ಮ ಅತ್ತಿಗೆ ಮಸಾಲೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ನಮ್ಮ ಗುಬ್ಬಿನೇ ಅದಲ್ಲಿ ಮೇನ್ ಸಪೋರ್ಟು ನಮ್ಗೆ ಅಡುಗೆ ಮಾಡೋಕ್ಕೆ. ಎಷ್ಟೊಂದು ಹೆಲ್ಪ್ ಮಾಡ್ತಾಳೆ. ನೆಕ್ಸ್ಟು ಮಸಾಲ ರೆಡಿ ಮಾಡ್ಕೊತಾ ಇದ್ದೀವಿ. ನಾವು ಚಿಕನ್ ಎಲ್ಲ ಅಡುಗೆ ಮನೇಲಿ ಮಾಡೋದಿಲ್ಲ, ಈಚೆಗಡೆ ದನಿನ ಕೊಟ್ಟಿಗೆಲೆ ಮಾಡೋದು. ಅದಾಗಿನ ಕಾಲದಿಂದನೂ ಬಂದಿದೆ. ಬರೀ ನಾವು ಮಸಾಲೆ ಐಟಮ್ ಎಲ್ಲ ಅಷ್ಟೇ ಇಲ್ಲಿ ಫ್ರೈ ಮಾಡ್ಕೊಂಡು ರುಬ್ಕೊಳ್ಳೋದು. ಚಿಕನು, ಎಗ್ಗು, ಮಟನ್, ನಾನ್ ವೆಜ್ ಏನು ಅಡುಗೆ ಮನೇಲಿ ಮಾಡೋದಿಲ್ಲ ನಾವು. ಫಸ್ಟ್ ಮಸಾಲೆ ಫ್ರೈ ಮಾಡ್ಕೊತಾ ಇದ್ದೀವಿ. ಮಾಮೂಲಿ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಆಮೇಲೆ ಪುದೀನ, ಸ್ವಲ್ಪ ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚಕ್ಕೆ, ಲವಂಗ ಎಲ್ಲ ಹಾಕ್ಕೊಂಡು ಒಳಗಡೆ ಮಸಾಲ ರೆಡಿ ಆಗೋ ಅಷ್ಟರಲ್ಲಿ ಇದು ಮೊಟ್ಟೆ ಕೋಳಿ ಸ್ವಲ್ಪ ಬೇಯೋದು ಲೇಟ್ ಆಗುತ್ತಲ್ಲ, ಅದಕ್ಕೋಸ್ಕರ ಫಸ್ಟೇ ಸ್ವಲ್ಪ ಬೇಯಿಸ್ತಾ ಇದ್ದೀವಿ. ಏನಮ್ಮ ಅದು? ಇದೇನು? ಈಗ ಹೇಳೋದು ಏನಿದು? ಯಾರಿಗದು? ಆಯ್, ಇನ್ನು ನಮ್ಮ ಗುಬ್ಬಿದಂತೆ ಯಾವಾಗಲೂ ಇದೇ ಕೆಲಸ. ಅವಳು ಊಟ ತಿಂತಾಳೋ ಇಲ್ವೋ ಗೊತ್ತಿಲ್ಲ, ನಾಯಿಗೆ ಮಾತ್ರ ಚೆನ್ನಾಗಿ ಪೆಡಿಗ್ರಿ ಹಾಕ್ತಾಳೆ. ಯಾರಿಗಮ್ಮ ಅದು? ಯಾರಿಗದು? ನಾಯಿ ಇಲ್ಲೇ ಎಲ್ಲ ಐತೆ ನಾಯಿ. ಎಲ್ಲಿರೋದು ನಾಯಿ? ಅಲ್ಲ, ನಮ್ಮ ನಾಯಿನೂ ಅಷ್ಟೇ. ಅವಳು ಬರ್ತಾ ಇರೋದು ನೋಡಿದ ತಕ್ಷಣ ಫುಲ್ ಸ್ಟಡಿ ಆಗುತ್ತೆ ತಿನ್ನೋಕ್ಕೋಸ್ಕರ. ಅದು ಗೊತ್ತು, ಫುಲ್ ಅಭ್ಯಾಸ ಆಗ್ಬಿಟ್ಟೈತದು. ನೋಡ್ರಿ, ಒಂಚೂರು ಭಯ ಇಲ್ದಲ್ಲಿ ನಮಗೇನೆ ಭಯ ಆಗುತ್ತೆ ನಾಯಿ ಅಂದರೆ. ಇವಳಿಗಂತೂ ಒಂಚೂರು ಭಯ ಇರೋದಿಲ್ಲ, ಹೆಂಗೆ ತಿನ್ನಿಸ್ತಾಳೆ ನೋಡ್ರಿ. ಚೆನ್ನಾಗಿ ಫ್ರೈ ಎಲ್ಲ ಆದಮೇಲೆ ತೆಂಗಿನಕಾಯಿ ಹಾಕ್ಬಿಟ್ಟು ರುಬ್ಕೊತೀವಿ. ಧನಿಯಾ ಪೌಡರು ಮತ್ತು ಚಿಲ್ಲಿ ಪೌಡರ್ ಹಾಕ್ಕೊಂಡು ನೆಕ್ಸ್ಟು ಮಸಾಲೆ ಎಲ್ಲ ರುಬ್ಕೊಂಡು ಮಸಾಲೆ ಹಾಕ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಕ್ಯಾಪ್ ಮುಚ್ಚಿದ್ರೆ ಮೊಟ್ಟೆ ಕೋಳಿ ಸಾಂಬಾರು ರೆಡಿಯಾಗಿರುತ್ತೆ. ನಮ್ಮ ಅಣ್ಣ ಬಂದ ಬೆಂಗಳೂರಿಂದ. ಅವ್ನು ಬಂದಿದ ತಕ್ಷಣ ಇದೇ ಕೆಲಸ, ನಾಯಿಗೆ ಬುದ್ಧಿ ಹೇಳ್ಕೊಡೋದು. ಬಂದೆ ಸಾಂಬಾರೆಲ್ಲ ಆಯಿತು. ಇವಾಗ ನೆಕ್ಸ್ಟು ಬಿರಿಯಾನಿ ಮತ್ತು ಫ್ರೈ ಮಾಡ್ತಾ ಇದ್ದೀವಿ. ನಮ್ಮ ಅಣ್ಣ ಮೊಟ್ಟೆ ಕೋಳಿ ಸಾಂಬಾರು ತಿನ್ನೋದಿಲ್ಲ, ಅದಕ್ಕೋಸ್ಕರ. ನಮ್ಮ ಅಣ್ಣ ಮತ್ತು ಗುಬ್ಬಿ ಫುಲ್ ಆಟ ಆಡ್ತಿದ್ರು. ನಾನಿಷ್ಟು ಕಷ್ಟಪಟ್ಬಿಟ್ಟು ಬಿರಿಯಾನಿ ಮತ್ತು ಫ್ರೈ ಮಾಡ್ತಾ ಇದ್ದೆ. ಗುಬ್ಬಿ ನೋಡಿ ಎಷ್ಟು ಸಾಹಸ ಮಾಡ್ತಾ ಇದ್ಲು. ವಾವ್! ಇನ್ನು ನಾವು ಊರಿಗಂತೂ ಬಂದರೆ ಎಲ್ಲ ನಮಗೆ ಹಂಗೆ ಸಿಗುತ್ತೆ. ಯಾಕಂದರೆ ಎಲ್ಲ ನಮ್ಮ ದೊಡ್ಡಪ್ಪ ನಮ್ಮ ದೊಡ್ಡಮ್ಮ ಗಿಡ ಹಾಕಿರ್ತಾರೆ. ನಿಂಬೆಹಣ್ಣು ಗಿಡ ಇದು. ಇನ್ನು ನೆಕ್ಸ್ಟು ನಾವೆಲ್ಲ ರೈತರ ಮಕ್ಕಳಲ್ವ, ಅದಕ್ಕೋಸ್ಕರ ಹೀರೆಕಾಯಿ ಎಲ್ಲ ನಮ್ಮ ದೊಡ್ಡಮ್ಮ ಕಟ್ ಮಾಡಿ ಇಕ್ಕಿದ್ದಾರೆ. ಅದೆಲ್ಲ ತುಂಬ್ಕೊಂಡು ಹೋಗೋಣ ಅಂತ ಬಂದ್ವಿ. ಇನ್ನೂ ಊಟ ಮಾಡಿಲ್ಲ, ಆಮೇಲೆ ಹೋಗ್ಬಿಟ್ಟು ಮಾಡಬೇಕು. ಇನ್ನು ನಮ್ಮ ಅಣ್ಣ ಆಗಲಿ ನಾವಾಗಲಿ ಏನೋ ಒಂಚೂರು ಸಂಕೋಚ ಪಡ್ಕೊಳ್ಳಲ್ಲ ಹೊಲದಲ್ಲೆಲ್ಲ ಕೆಲಸ ಮಾಡೋಕ್ಕೆ. ನಾವು ರಜಕ್ಕೆಲ್ಲ ಬಂದರೆ ಈ ಥರ ಎಲ್ಲ ಕೆಲಸ ಮಾಡಿಕೊಡ್ತಾ ಇರ್ತೀವಿ ನಮ್ಮ ದೊಡ್ಡಪ್ಪ ನಮ್ಮ ದೊಡ್ಡಮ್ಮಂಗೆ.
ನಮ್ಮ ಅಣ್ಣ ನೋಡಿ ಗುಬ್ಬಿಗೆ ಈ ಥರ ಜುಟ್ಟಾಗ್ತಿದ್ದ. ಔಟ್ಪುಟ್ ಯಾವ ಥರ ಬರುತ್ತೆ ನೋಡೋಣ. ಒಂದು ರೌಂಡ್ ಹಂಗೆ ತೋಟದ ಕಡೆ ಬಂದ್ವಿ. ನಮ್ಮ ದೊಡ್ಡಮ್ಮ ನಮ್ಮ ಅದಕ್ಕೆ ಹಾಲು ಕರೀತಾ ಇದ್ದಾರೆ. ಇದು ಬಂದ್ಬಿಟ್ಟು ನಮ್ಮ ದೊಡ್ಡಮ್ಮವ್ರದ್ದು ಅಡಿಕೆ ತೋಟ. ನಮ್ಮ ಅಣ್ಣ ನೋಡ್ರಿ ಗುಬ್ಬಿನ ಎಲ್ಲ ಹಾಕಿದ್ದಾನೆ ಅಂತ. ಯಾರಿಗೆಲ್ಲ ಈ ಸೊಪ್ಪು ಗೊತ್ತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅವಾಗ ನಾವು ಚಿಕ್ಕವರಿದ್ದಾಗೆಲ್ಲ ಎಲ್ಲೆಲ್ಲಿ ಸೊಪ್ಪು ಇರುತ್ತೆ ಓಡೋಗಿ ಮುಟ್ಬಿಡ್ತಿದ್ವಿ. ಮುಟ್ಟಿದ ತಕ್ಷಣ ಕ್ಲೋಸ್ ಆಗುತ್ತೆ. ನಮ್ಮ ಗುಬ್ಬಿ ನೋಡಿ ಯಾವ ಥರ ತೊಟ್ಟಿಲಿ ಆಟ ಆಡ್ತಿದ್ಲು. ಈ ತೊಟ್ಟಿಲಂತೂ ತುಂಬ ಮೆಮೊರಿ ಐತೆ. ಇವನು ನಮ್ಮ ಅಣ್ಣ ಒಂದು ದಿವಸ ನನ್ನ ತೊಟ್ಟಿ ಒಳಗಡೆ ಹಾಕ್ಬಿಟ್ಟಿದ್ದ. ನೆಕ್ಸ್ಟ್ ಇವಾಗ ನೈಟ್ ಊಟಕ್ಕೆ ಕಬಾಬ್ ಮಾಡ್ತಾ ಇದ್ದೀನಿ. ನೋಡೋದ ಟೇಸ್ಟ್ ಯಾವ ಥರ ಇರುತ್ತಂತೆ ಎಲ್ಲರದ್ದು ರಿವ್ಯೂ ಕೇಳೋಣ. ನಮ್ಮ ಗುಬ್ಬಿ ಇಷ್ಟು ಚೆನ್ನಾಗಿ ಓದ್ತಿದ್ಲು. ಏನಮ್ಮ ಅದು? ಏನದು? ಯಾರು ಹೊಡೆದಿದ್ದು ನಿಮಗೆ? ಯಾರು ಹೊಡೆದಿದ್ದು? ಅಯ್ಯನಾ? ಇವಾಗ ನೈಟ್ ಊಟ ತಿಂದ್ಬಿಟ್ಟು ದಿನ ಮುಗಿಸ್ತಾ ಇದ್ದೀವಿ. ನಮ್ಮ ರಿವ್ಯೂ ಕೇಳೋಣ ಬನ್ನಿ ಯಾವ ಥರ ಇದೆ ಅಂತ. ಹೆಂಗಿದೆ ದೊಡ್ಡಮ್ಮ ನಾನು ಮಾಡಿರೋ ಬಿರಿಯಾನಿ? ಹೆಂಗಿದೆ ಅಣ್ಣ? ಈ ಕಡೆ ತೋರಿಸು. ಯಾರು ನಂಬೇಡಿ, ಸೇಮ್ ಪೈಪ್ಲೈನ್ ರೋಡ್ ಎಗ್ರೈಸಿದ್ದಂಗೆ ಐತೆ. ಅವನು ಅದೇ ಥರ ಸುಮ್ಮನೆ ನನಗೆ ರೇಗ್ಸೋಕ್ಕೋಸ್ಕರ ಹೇಳ್ತಿರ್ತಾನೆ ಅಷ್ಟೇ. ಎಲ್ಲರೂ ಇದೇ ಥರ ಸಪೋರ್ಟ್ ಮಾಡಿ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ಕಂಟೆಂಟ್ ಸಿಗ್ತಾ ಇರ್ತೀನಿ ಅಷ್ಟೇ. ಬಾಯ್.